ಹಾಯ್ ಹಲೋ ನಮಸ್ತೆ. ಇವತ್ತೊಂದು ಸಿಂಪಲ್ಲಾಗಿ ಫಿಶ್ ತವಾ ಫ್ರೈ. ಸಾಂಬಾರು ಮಾಡೋಕ್ಕೆ ಅಂತ ಸಣ್ಣ ಸಣ್ಣದಾಗಿ ಸ್ಲೈಸಸ್ಸಾಗಿ ಕಟ್ ಮಾಡಿದರು. ನಾನು ಅದನ್ನು ತವಾ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಬೇಕಾಗಿರೋದು 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಮತ್ತು ಗರಂ ಮಸಾಲ 2 ಸ್ಪೂನು, ಮತ್ತು ಇದಾದಮೇಲೆ ನೀವು ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಕೋಬೋದು. ಉಪ್ಪು ಹಾಕ್ಕೊತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು, ನೀವು ಬೇಕಾದ್ರೆ 1 ನಿಂಬೆಹಣ್ಣು ಹಿಂಡ್ಕೋಬೋದು. ಇದಾದಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಳೋದ್ರಿಂದ ಮಸಾಲೆ ಚೆನ್ನಾಗಿ ಫಿಶ್ಶಿಗೆ ಅಂಟ್ಕೊಳ್ಳುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಇಷ್ಟು ದಪ್ಪ ಅಂದರೆ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಫಿಶ್ ಸ್ಲೈಸಸ್ಸು ಕಟ್ ಮಾಡಿ ಇಟ್ಕೊಂಡಿರೋದು. ಇದಕ್ಕೆ ಮುಂಚೆನೇ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿಣದಲ್ಲಿ ಸ್ವಲ್ಪ ಹೊತ್ತು ನೆನೆಸಿ 1 ಅವರ್ ಇಟ್ಕೊಂಡಿದ್ದೆ. ಇದಾದಮೇಲೆ ಅದನ್ನು ತೆಗೆದ್ಬಿಟ್ಟು ಇವಾಗ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು 3ರಿಂದ 4 ಅವರು ನಾನು ಫ್ರಿಡ್ಜಲ್ಲಿ ಆಲ್ರೆಡಿ ಎತ್ತಿಟ್ಕೊಂಡಿದ್ದೆ. ನಾನು ಬೆಳಗ್ಗೆನೇ ಇದನ್ನೆಲ್ಲ ರೆಡಿ ಮಾಡಿ ನಾನು ಫಿಶ್ ತವಾ ಫ್ರೈ ಮಾಡಬೇಕು ಅಂದರೆ ಸಂಜೆ ಆಗಿತ್ತು. ನಾನು ಈವ್ನಿಂಗು ನಾನು ಇದನ್ನು ತೆಗೆದೆ. ಏನಕ್ಕೆ ಅಂದರೆ ನಾವು ಯಾವುದೇ ಒಂದು ಮಸಾಲೆ ಹಾಕ್ಕೊಂಡ್ರೂ ಫಿಶ್ಶಿಗೆ ಚೆನ್ನಾಗಿ ಹಿಡಿಸ್ಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬರಬೇಕು. ಜೊತೆಗೆ ಫಿಶಿ ಸ್ಮೆಲ್ ಇರಬಾರ್ದು. ಅಂದರೆ ನೀವು ತುಂಬ ಚೆನ್ನಾಗಿ ಅದನ್ನು ನೆನೆಯೋದಕ್ಕೆ ಬಿಟ್ರೇ ಚೆನ್ನಾಗಿರೋದು. ಈಗ 4 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಗೋಲ್ಡನ್ ಬ್ರೌನ್ ಆಗಬೇಕದು. ಫುಲ್ ಡೀಪಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಣ್ಣ ಉರಿ ದೊಡ್ಡ ಉರಿ ನೋಡ್ಕೊಂಡು ಮಾಡ್ಕೊಳ್ಳಿ. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ.